ವ್ಲಾಗ್ಸ್ ಆ್ಯಂಡ್ ಶಾಕ್ ಆಗಬೇಡಿ, ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲ, ನಿಮ್ಮ ನಮ್ರತಾ ಯೂಟ್ಯೂಬ್ ಚಾನಲೇ. ಸೊ ಮಾತಾಡೆ. ಸೊ ಗೈಸ್, ನಾವಿವತ್ತು ನಮ್ಮ ಅಣ್ಣನ ಮದುವೆಗೆ ಬಂದಿದ್ದೀವಿ. ಸೊ ಎಲ್ಲ ಹೇಗಿದ್ದೀವಿ ಅಂತ ಕಮೆಂಟ್ ಮಾಡಿ, ಮತ್ತು ಒಂದು ಔಟ್ಫಿಟ್ ಚೆಕ್ ಕೂಡ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ದಟ್ ಇಸ್ ನಮ್ಮ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಓಕೆ, ಜಾಸ್ತಿ ಮಾತಾಡೋಣ, ಔಟ್ಫಿಟ್ ಚೆಕ್ ಕೊಡೋಣ. ಇಬ್ಬರದ್ದು ಔಟ್ಫಿಟ್ಸ್ನ ಔಟ್ ಆಫ್ 10 ರೇಟ್ ಮಾಡಿ. ಚಲೋ. ತನ್ಮಯಳಾದೇನೋ ತಿಳಿಯುವ ಮುನ್ನವೇ ಕಣ್ಮರೆಯ ಅಲ್ಲಿ ಕೇಳಿಸೋ ಏನು ಮಾತಾಡಿ. ಹೇಗಿದೆ ಗಾಯಸ್ ಹೇಳಿ. ಮಗನೇ ಹೇಳೋ ಮರೆಯುವ ಮುನ್ನವೇ ನಿನ್ನಲ್ಲಿ ಅಡಬಿಟ್ಟು ಬಂದೆ. ನೋಡಿ ಗಾಯಸ್, ಅವಳಿಗೆ ಎನರ್ಜಿ ತೊಗೊಳ್ಳೋ ಚಿಂತೆ. ನಾವು ಔಟ್ಫಿಟ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಬನ್ನಿ ತಿನ್ಕೊಂಬೇಡ ಅಂತ ಹೇಳ್ತಿದ್ದಾಳೆ. ಸೊ ಬಟ್ ಆಲ್ಸೋ ನಾನು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ. ಅವಳಿಗೆ ಯಾರು ಊಟ ಹಾಕಲ್ಲ ಅಂತ ಹೇಳಿಲ್ಲ ಗೈಸ್, ಅವಳು ತಿನ್ನೋದು ಕರ್ಮ. ಬಟ್ ಎನಿವೇಸ್ ಔಟ್ಫಿಟ್ ಚೆಕ್ ಮಾಡೋಣ ಬನ್ನಿ. ಗಾಡಿ ಔಟ್ಫಿಟ್ ಚೆಕ್ ಗೈಸ್. ಸೊ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಡಿಸ್ಟರ್ಬ್ಷನ್ ವೇಟ್ ಸಾಕ್ ಬಾಮ ತಾಯಿ. So guys, this is our outfit. So ಬರ್ತಾ ಇದೆ. ಸೊ ಗಾಡಿ ಬರ್ತಿದೆ. There is no zero civic sense. Okay. Yeah. ಚಲೋ. ಔಟ್ಫಿಟ್ ಚೆಕ್ ಮುಗೀತು. ಔಟ್ಫಿಟ್ ಚೆಕ್ ಮುಗೀತು. ನಾನು ಎಲ್ಲ ತೋರಿಸ್ತಾ ಇದ್ದೀನಿ. ನಡೆ ಸಾಕು. ಜಲಿಯನ್ ವಾಲಾಬಾಗ್ ಜಲಿಯನ್ವಾಲಾಬಾಗ್ಕಿನ್ನ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಇವಾಗ ತಿನ್ನಕ್ ಹೋಗ್ತಾ ಇದ್ದೀವಿ. ಸೊ ನೋಡಿ, ಜನ ಸಾಗರ ಇದೆ ಇಲ್ಲಿ. ಇವಾಗ ಫುಲ್ ಸಾಗರ ಅಲ್ಲ, ನಾನು ಹೇಳಿದ್ದು ಜನಸಾಗರ ಅಂತ. ಸ್ನ್ಯಾಕ್ಸ್ ಅಲ್ಲಿದೆ. ಎಲ್ಲಿದೆ? ಸೊ ಫಸ್ಟ್ ಸ್ನ್ಯಾಕ್ಸು ಫ್ರೆಂಡ್ ಅಲ್ಲೇ ಹೊಡಲೆ. ಇವ್ರು ಯಾವಾಗಲೂ ಬ್ಲಾಗಲ್ಲೆಲ್ಲ ಹೇಳಿದ್ರೆ ಅಷ್ಟೇ ಕತೆ ಗೆಸ್ ಮಾಡ್ಬಿಡ್ತಾರೆ. ಸರ್ ಇವಳು ಗೈಸ್, ಇವಳು ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟು ನನ್ನ ಜೊತೆ ಬಂದಿದ್ದಾರೆ ಗೈಸ್. ಸೊ ಇವಳನ್ನೇ ಯಾರು ಬೆಸ್ಟ್ ಫ್ರೆಂಡ್ಸ್ ಇಲ್ಲ ಗೈಸ್ ನನಗೆ. ಸೊ ನಮ್ರತಾ, ಮತ್ತೆ ಏನ್ ಸಮಾಚಾರ ನನಗಿವಾಗ ಕಾಲು ನೋವ್ತಾ ಇದೆ, ಅದೇ ಸಮಾಚಾರ. ಅಯ್ಯೋ, ನೆಟ್ಟು ಕಾಲು ನೋವ್ತಾ ಇದೆ ನಮ್ಗೆ. ಸೊ ನೋಡ್ಕೊಳ್ಳಿ ನಮ್ಮ ಅಣ್ಣನ ಮದುವೆ. So guys, we are talking about life ಇವಾಗ ನೋಡಿ. ಇವಾಗ ಈ ಸೆಷನ್ ಮುಗಿಸ್ಕೊಂಡು ಬರ್ತೀನಿ. ಸೊ ಗೈಸ್ ನೋಡಿ, ನಮ್ಮ ಅಕ್ಕ ನನ್ನ ಬ್ಲಾಗ್ಗೆ ಹಾಯ್ ಮಾಡ್ತಿದ್ದಾರೆ. ಸೊ ಗೈಸ್, ಇವಾಗ ಊಟಕ್ಕೆ ಬಂದಿದ್ದೀನಿ. ನೋಡೋಣ ಏನೇನಿದೆ ಅಂತ. ಮಾಡಾದ್ಮೇಲೆ ಹೇಳ್ತಾಳೆ. ವೆಜ್ ಇರುತ್ತೆ, ಇನ್ನೇನು ಗೈಸ್ ಇರುತ್ತೆ, ಬೋರಿಂಗ್. ಅಣ್ಣವ ಪೂಜೆ ಮತ್ತೆ ಬೀಗ್ರೂಟ ಇದೆ, ಅಲ್ವಾಗ ನಾನ್ ವೆಜ್ ಇರುತ್ತೆ ನೋಡುವಂತೀವಿ. ಅದಿನ್ನ ತುಂಬ ದಿವಸ ಆದ್ಮೇಲೆ ಇದೆ. ಇವತ್ತಿಲ್ವಲ್ಲ, ಇವತ್ತು ಟ್ಯೂಸ್ಡೇ ತಿನ್ನಂಗಿಲ್ಲ. ನಾನು ಎಲ್ಲ ದಿವಸನೂ ತಿಂತೀನಿ. ನಾನು ನಾನ್ ವೆಜೇ ತಿನ್ನಲ್ಲ, ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಎನಿವೇಸ್ ಬರಲಿ ಅಂದ ತನಕ ಬಾಯ್. ಸೊ ಗೈಸ್ ನೋಡಿ, ಹಾಟ್ ಇಡ್ಲಿ ಸೊ ಬಂದಿದೆ. ಇವಾಗ ಬ್ಯಾಟಿಂಗ್ ಶುರು. ಸೊ ಗೈಸ್ ನೋಡಿ, ಆಲ್ರೆಡಿ ನಮ್ಮ ಅಕ್ಕ ಬ್ಲಾಗ್ ಕೂಡ ಎಡಿಟ್ ಮಾಡಿದ್ರೆ ತೋರಿಸಿ ಅಕ್ಕ. ನೋಡಿ, ಇನ್ಸ್ಟೆಂಟ್ ಆಗಿ ಬ್ಲಾಗ್ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡಕ್ಕೆ ರೆಡಿ ಆಗಿದೆ. ಅದು ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಪಿನ್ ಮಾಡ್ತೀನಿ. ಸೊ ಇವಾಗೆಲ್ಲ ಕಸಿನ್ಸ್ ಗೆಟ್ ಟುಗೆದರ್ ಇವಾಗ. ಸೊ ಅಕ್ಕ ಹಾಯ್. ಸಾರಿ, ಹಾಯ್.
ಸುಟ್ಕೊಂಡೆ ಅಂತ. ಯಾವಾಗ ಹೇಳ್ದೆ? ಏನನ್ನ ಹಾಕ್ಬೇಡಿ ನೀವು ಸಾಕು. ಪ್ಲೀಸ್ ಇದನ್ನೆಲ್ಲ ಹಾಕೋಣ. ಅಲ್ಲ ಏನೋ ಆಡ್ ಒನ್ ಔಟ್ ಅಂತೆ. ಪ್ಲೀಸ್ ಏನಂತೆ ಏನೋ ಆಡ್ ಒನ್ ಔಟ್ ಅಂತೆ. ಅದೇನು ಆಡ್ ಒನ್ ಔಟ್ ಕಂಡುಹಿಡೀರಿ ಅಂತ. ಏನು ಆಡ್ ಒನ್ ಔಟ್? ಇದೆಲ್ಲ ಹಾಕ್ಬೇಡಿ. ಸೊ ಗೈಸ್ ಜೆನ್ಸಿ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ. ಏನ್ ಜೀನೋ ಏನೋ ಏನ್ ಜೆನ್ಸಿನೋ ಏನೋ ಏನು ಏನ್ ಜೀನೋ ಏನೋ ಒಟ್ಟಲ್ಲಿ ಏನೋ ಜಿ ಲೈಫಲ್ಲಿ ಜೀನೇ ಹೋಗ್ಬಿಡಿದೆ. ಗೈಸ್ ನೋಡಿ ಗೈಸ್ ಇವಳು ನನ್ನ ಬ್ಲಾಗ್ಗೆ ಬರಲ್ಲ ಅಂತ ಹೇಳ್ತಿದ್ದಾಳೆ. ಸೊ ಕೇಳಿ ಏನಾಯ್ತು. ಸೂಪ್ ಹೆಂಗ್ ಗೊತ್ತಾ ಕುಡಿಯೋದು? ನಾರ್ಮಲಾಗಿ ಕುಡಿದ್ರೆ ಲಿಪ್ಸ್ಟಿಕಲ್ಲಿ ಹಾಳಾಗೋಗುತ್ತೆ ಅಂತ ಕಲಾವಿದರು. ಬರೀ ಮೋಸ ಮಾಡ್ತಾರೆ ಗೈಸ್. ನಾವು ಅವಾಗೆ ಊಟ ಕೂತಿದ್ವಾ, ಒಂದು ಹಾರ್ಟ್ ಶೇಪ್ ಇಡ್ಲಿ, ಅದು ನನ್ನ ಕೈಯಷ್ಟು ಇರಲಿಲ್ಲ ಗೈಸ್, ಮತ್ತು ಅನ್ನ ರಸಮ್ ಅದು ಬಿಟ್ಟರೆ ಬೇರೆ ಏನಂದರೆ ಏನೂ ಇರಲಿಲ್ಲ. ಇವಾಗ ನೋಡಿ ವೆರೈಟಿ ಸ್ಪೆಷಲಿ ಗಂಡು ಹೆಣ್ಣು ಸೆಟ್ ಮಾಡೋರೆ. 12 ಗಂಟೆ ಆಗೈತೆ. 12 ಗಂಟೆ ಇವತ್ತು ಬೆಳಿಗ್ಗೆನೆ, ಇವತ್ತೇ ದಾರೆ. ನಾವು ಇವಾಗ ಊಟ ಮಾಡ್ತಾ ಇದೀವಿ. ಇನ್ನು ಗಂಡು ಹೆಣ್ಣು ಬಂದಿಲ್ಲ. ಇವಳು ಫೋನಲ್ಲಿ ಚಾರ್ಜ್ ಇಲ್ಲ ಅಂದರೂ ಬ್ಲಾಗ್ ಮಾಡ್ತಾ ಇದ್ದೀವಿ. ಪರೋಟ ಎಲ್ಲ ಇದೆ. ಅವಾಗ ಪರೋಟ ಎಲ್ಲ ಕಡೆಯೋದು, ರೊಟ್ಟಿ, ಬಟರ್ ನಾನ್. ಹಾಂ ಸಾರಿ, ಬಟರ್ ನಾನ್. ನಿದ್ದೆಗಣ್ಣಲ್ಲಿ ಏನೇನು ಹೇಳ್ತೀಯಾ? ಫುಲ್ ಸುಸ್ತು. ಊಟ ಆಯ್ತಾ? ಫುಲ್ ಸುಸ್ತಾಗ್ತಾ ಇದೆ. ನಂಗೆ ನಿದ್ದೆ ಬೇಕು. ನಮ್ಮಿಬ್ರಿಗೂ ನಿದ್ದೆ ಇಲ್ಲ ಗೈಸ್. ಅಂದರೂ ನೋಡಿ ಇಷ್ಟು ಎನರ್ಜಿಯಿಂದ ಇದ್ದೀವಿ. ಎಲ್ಲ ನಿಮಗೋಸ್ಕರ. ಯಾವ ಮೂಮೆಂಟಲ್ಲಿ ಇವಳು ಫೋನ್ ಆಫ್ ಆಗುತ್ತೆ, ಕೈ ಕೊಡುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ತನಕ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಓಕೆ, ಬಾಯ್ ಬಾಯ್. ನಮ್ಮನ್ನ ಯಾರು ಹುಚ್ಚರು ಅನ್ಕೋತಾರೆ ಅಷ್ಟೇ ಮಾಡ್ತಾ ಇದ್ರೆ ನಾವು. ಎಂಜಾಯ್ ಯೋರ್. ಓಕೆ ಗಾಯ್ಸ್, ತಿಂತೀರಾ? ಬೇಡ ಬಿಡಿ, ಇಲ್ಲಿಂದ ಕಳ್ಸಕ್ಕೂ ಆಗಲ್ಲ. ಬಾಯ್. ನೋಡಿ ಗೈಸ್, ಅನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಇದಕ್ಕೆ ತುಂಬಿಸಿಟ್ಬಿಟ್ಟು ನನಗೆ ಹೇಳ್ತಾವಳೆ ಅನ್ನ ವೇಸ್ಟ್ ಮಾಡಬೇಡ ಅಂತ. ಕಣ್ಣಲ್ಲಿ ಮೂಡಿದೆ ಹನಿಗವನ ಕಾಯಿಸಿನಿ. 1-2x ಬಾ, ನನ್ನ ಮುಖ ಕಾಣಿಸ್ತಾ ಇತ್ತು. ಹೋಗು. ಆಮೇಲೆ 1x. ಹ್ಞೂ ಕಣೆ, ಹೋಗಿ ನೀನು ಫೋನ್ ಆಫ್ ಆಗುತ್ತೆ. ಹಿಂಗೆ ಆಡ್ತಾ ಇದೆ ನೀನು. ಇವಾಗ 1 ಪಾಯಿಂಟ್. ಕಾಡಿದರೆ ನೂತನ ಭಾವದ ಆಗಮನ ಈ ಬಿಡದೆ ನೋಡಿದ. ದಿಸ್ ಇಸ್ ಅವರ್ ಲುಕ್ ಫಾರ್ ದಾರೆ. ಹೇಗಿದೆ ಕಮೆಂಟ್ ಮಾಡಿ. ಸೊ ಯಾ, ಅಣ್ಣನ ಮದುವೆ ಎಲ್ಲ ಮುಗಿತು ಗೈಸ್. ನೋಡಿ ಹಾಗೆ ನನ್ನ ಫ್ರೆಂಡು ನೋಸ್ ಪಿಯರ್ಸಿಂಗ್ ಮಾಡಿಸಿದ್ದಾಳೆ. ಹೀಗಿದ್ದಾಳೆ ಹೇಳಿ. ಅದು ಚೆನ್ನಾಗಿ ಬಂದಿಲ್ಲ, ಮತ್ತೆ ಇನ್ನೊಂದು ಟೇಕ್ ಮಾಡ್ತೀನಿ. ಓಕೆ ಬಾಯ್. ವಿಲ್ ಮೀಟ್ ವೆನ್ ವಿ ಆರ್ ಡೂಯಿಂಗ್ ಫೋಟೋ ಶೂಟ್. ಸೊ ಗೈಸ್ ನೋಡಿ ರೇಷ್ಮಾ ಹೇಗೆ ರೆಡಿ ಆಗಿದ್ದಾಳೆ ಅಂತ. ಸೊ ಇದು ನಮ್ಮ ದಾರೆ ಲುಕ್ ನೋಡಿ. ಏನು ಹೇಳ್ತೀಯ ರೇಷ್ಮಾ? ಅಣ್ಣನ ಮದುವೆ ಆಯಿತು. ರೇಷ್ಮಾ ಸ್ಪೀಕ್. ಹೋಗ್ಲಿ, ನೀನು ಔಟ್ಫಿಟ್ ತೋರಿಸು. ಏನು ಮಾತಾಡಲ್ಲ ಹೇಳು. ನೋಡಿ, ಒಂದು ಟ್ರಿಲ್ ಮಾಡೋ, ಟ್ರಿಲ್. Got to produce, that is a booth. ನಿನ್ನ ಧ್ಯಾನದೆ ನಿನ್ನದೆ ತೋಳಿನಲ್ಲಿ ಹೀಗೆ ಇರಬಹುದೇ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ. ಎಲ್ಲ ಒಲವಾಗಿ
guys, this is our outfit for Muhurtam. So, ಹೇಗೆ ಕಾಣಿಸ್ತೀವಿ? ಹೋಪ್ಸ್ ಚೆನ್ನಾಗಿ ಹೋಪ್ಸು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂತ. ಓಕೆ ಇಲ್ಲಿ ಮದುವೆ ಎಲ್ಲ ಮುಗಿದ್ದು ಇವಾಗ ಲಾಸ್ಟ್ ಔಟ್ಫಿಟ್ ಚೆಕ್ ಇವತ್ತಿಂದು ಮುಹೂರ್ತಂ look. ಮುಹೂರ್ತಂ ಸೊ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ವ್ಲಾಗ್, ಮ್ಯಾರೇಜ್ ವ್ಲಾಗ್. ಇಷ್ಟ ಆಗಿದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ನಮ್ಮ ಯೂಟ್ಯೂಬ್ ಚಾನಲ್ ಅಂತಾನೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಟು ದ ಯೂಟ್ಯೂಬ್ ಚಾನಲ್ ಆ್ಯಂಡ್ ವಿಡಿಯೋ. So meet you until the next video. Until then, bye guys. Until we meet in my next vlog. Bye.